ಎಲ್ಲರಿಗೂ. ಮಕ್ಕಳೇ, ನಿಮ್ಮ ಕಿರು ಪರೀಕ್ಷೆ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ನೀವೆಲ್ಲರೂ ಉತ್ತರಕ್ಕಾಗಿ ಕಾಯ್ತಿದ್ದೀರಿ. ವೆರಿ ಗುಡ್. ಸೊ ಒಂದು ವೇಳೆ ಪರೀಕ್ಷೆ ಬರ್ತಿಲ್ಲ ಅಂದರೆ ಪ್ಲೀಸ್ ಅಟೆಂಡ್ ದ ಟೆಸ್ಟ್ ಫಸ್ಟ್ ಆ್ಯಂಡ್ ಆಫ್ಟರ್ ದಟ್ ಓನ್ಲಿ ವಾಚ್ ದಿಸ್ ಎಕ್ಸ್ಪ್ಲನೇಷನ್. ನನಗನ್ಸಿದ ಮಟ್ಟಿಗೆ ನಿಮ್ಮೆಲ್ಲರ ಪ್ರಶ್ನೆ ಪತ್ರಿಕೆ ಇವತ್ತು ನಿಮಗೆ ಹೇಗೆ ಅನಿಸ್ತು? ಸುಲಭ ಇತ್ತಾ, ಕಷ್ಟ ಇತ್ತಾ? ಸುಲಭ ಇತ್ತು. ಒಂದು ವೇಳೆ ಯಾರಿಗಾದರೂ ಕಷ್ಟ ಆಗಿತ್ತಂದರೆ ಚಿಂತಿಸಬೇಡಿ. ಈ ಥರ ಇನ್ನೂ ಸಾಕಷ್ಟು ಅವಕಾಶಗಳಿದ್ದಾವೆ ನಿಮಗೆ ಒಳ್ಳೆ ಅಂಕಗಳನ್ನು ಪಡೀಲಿಕ್ಕೆ. ಓಕೆ, ಸೊ ಒಳ್ಳೆ ಅಂಕಗಳನ್ನು ಪಡೆಯೋದಕ್ಕೆ ಭಾಳಷ್ಟು ಅವಕಾಶಗಳಿದೆ. ಮುಂದಿನ ಒಂದು ಪರೀಕ್ಷೆಗಳಲ್ಲಿ ನೀವು ಒಂದು ಪ್ರಯತ್ನ ಮಾಡ್ಬೋದು. ನಮ್ಮ ಮೊದಲ ಪ್ರಶ್ನೆ ಈ ಥರ ಇತ್ತು, ಹೌದಲ್ರಿ? ಇದಕ್ಕೆ ಭಾಳ ಜನ ಏನು ಮಾಡಿಬಿಡ್ತಾರೆ ಅಂದರೆ ಈ ಥರ ಬರೆದುಬಿಡ್ತಾರೆ. 1 + 12 + 123 + 1 2 3 4 ಈ ಥರ ಬರೆದ್ರೆ ಸರಿ ಆಗ್ತದಾ? ತಪ್ಪಾಗುತ್ತಲ್ವಾ? ಎಕ್ಸಾಕ್ಟ್ಲಿ. ಸೊ ಇದನ್ನು ಯಾವ ಥರ ಬರೀಬೇಕು? 1 1 2 1 2 3 1 2 3 4 1 2 3 4 5 ಈ ರೀತಿ ಬರ್ಕೊಳ್ಬೇಕು, ಹೌದಲ್ರಿ? ಓಕೆ. ಆಮೇಲೆ ಇದು ಎಷ್ಟಾಗ್ತದೆ? 4 1 5 5 + 5 10 10 + 5 15 ದಶಕ 1, ಹೌದ್ರಿ? ಓಕೆ. 1 + 2 3 3 + 3 6 6 4 10 + 1 11 1 ದಶಕ 1 2 4 7 7 2 1 3 1ಕ್ಕೆ 1 ಎಷ್ಟು ಬರುತ್ತೆ ಮಕ್ಕಳೇ? ಆಪ್ಷನ್ ಬಿ ತಾನೇ? ಆಪ್ಷನ್ ಡಿ ಅಂತದಾರೆ. ಹೌ ಇಸ್ ದಟ್ ಆಪ್ಷನ್ ಡಿ? ಆಪ್ಷನ್ ಬಿ ತಾನೇ ಮಕ್ಕಳೇ? ಓ, ನೀವು ಆಪ್ಷನ್ ಡಿ ಹಾಕಿದ್ದೀರಾ? ಓಕೆ, ಹೇಳೋದು ಆ ಥರ ಹೇಳಿದರೆ ಅಥವಾ ನನಗೆ ಆ ಥರ ಕೇಳಿಸ್ತಾ ಗೊತ್ತಿಲ್ಲ. ಬಟ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇಲ್ಲ ನೋ ನೀಡ್. ಸೊ ಇದನ್ನು ಯಾವ ರೀತಿ ಮಾಡ್ತಿದ್ರಿ? ಈ ಥರ ಲೆಕ್ಕ ಬಂದಾಗ ಏನಂತ ಹೇಳಿದ್ವಿ ನಾವು? ಮೈನಸ್ ಫ್ರೆಂಡ್ಸ್ ಯಾರಿದ್ದಾರೆ? -78 ಇದೆ ಮತ್ತು -642. ಸೊ ಫ್ರೆಂಡ್ಸ್ ಅಂದಮೇಲೆ ಏನಾಗ್ತಾರೆ ಅವರು? ಕೂಡಿಸ್ಬೇಕಾಗ್ತದೆ. ಸೊ 8 + 2 ಇಟ್ಸ್ ಗೋಯಿಂಗ್ ಟು ಬಿ 10, 1 ಕ್ಯಾರಿ ಓವರ್. 8 + 4 ಇಟ್ಸ್ ಗೋಯಿಂಗ್ ಟು ಬಿ 12, 1 ಕ್ಯಾರಿ ಓವರ್ 7. 720 ಕರೆಕ್ಟ್ ಇದೆಯಾ? ಯಾಕೆ? ನೋ, 720 ಇದು ಕರೆಕ್ಟ್ ಇದೆ. ಇದು ಹೌದಾ? ಕರೆಕ್ಟ್ ಇದೆಯಾ ಇದು? ಹೇಗೆ? 8ರಲ್ಲಿ 4 ಹೋಗ್ಬೇಕಾ? ವೆರಿ ಗುಡ್ ಭಾಗಮ್ಮ. ನಾವೇನು ಇಡಬೇಕಿತ್ತು? ಮೈನಸ್ ಇಡಬೇಕಿತ್ತು. ಮೈನಸ್ ಫ್ರೆಂಡ್ಸ್ ರೀ, ಅವ್ರನ್ನ ಕೂಡಿಸಿದೀವಿ ರೀ. ಇನ್ನು ಯಾರಿದ್ದಾರೆ? 3045 ಇದೆ. ಸೊ 3045ಅಲ್ಲಿ -720 ಮಾಡಬೇಕು ಇವಾಗ. ಸೊ 5 - 0 ಇಟ್ಸ್ ಗೋಯಿಂಗ್ ಟು ಬಿ 5, 4 - 2 ಇಟ್ಸ್ ಗೋಯಿಂಗ್ ಟು ಬಿ 2, 0 - 7 can't happen. You have to borrow. When you borrow, this becomes 10 and 3 becomes 2. 10 - 7 it's going to be 3. 2 is going to come as it is, 2325. Do we have an answer? Option A? Right? So plus, minus, plus, ಮಾಡಿದಿರಿ ಡಿಶಮ್. ಇದಕ್ಕೇನಾಗುತ್ತೆ? ಭಾಳ ಕಷ್ಟದ ಪ್ರಶ್ನೆ ಇದು. ಏನಾರ ಲೆಕ್ಕ ಮಾಡಬೇಕು ಅದಕ್ಕೆ ನಾನು ಮಕ್ಕಳು. ಯಾವುದಾದ್ರೂ ಒಂದು ಸಂಖ್ಯೆಗೆ 0 ಕೂಡಿಸಿದ್ರೆ ಅಥವಾ 0ನ ಕಳೆದ್ರೆ ಏನು ಬರುತ್ತೆ? ಅದೇ ನಂಬರ್ ಬರ್ತದೆ. ಇಫ್ ಯು ಆ್ಯಡ್ ಅ 0 ಟು ಅ ನಂಬರ್, ಇಫ್ ಯು ಸಬ್ಟ್ರಾಕ್ಟ್ ಅ 0 ಫ್ರಮ್ ಅ ನಂಬರ್, ಯು ಆಲ್ವೇಸ್ ಗೆಟ್ ದ ಸೇಮ್ ನಂಬರ್, ರೈಟ್? ಸೊ ಎಕ್ಸ್ ಇದೆ. 625 - x = 48. ಇದರಲ್ಲಿ ಎಕ್ಸ್ನ ಬೆಲೆ ಏನು? ಗಡಿಬಿಡಿ. ವೆರಿ ಗುಡ್. 625 - x = 48 ಮಕ್ಕಳು. -x ಬಂದಿದೆ ಅಲ್ವಾ? ಇಂಗ್ಲೀಷ್ ಅಕ್ಷರಕ್ಕೆ ಏನಿರಬೇಕು ಚಿಂತನ? ಪ್ಲಸ್ ಇರಬೇಕು. ಪ್ಲಸ್ ಮಾಡಬೇಕಂದ್ರೆ ಇವ್ರನ್ನ ಏನು ಮಾಡ್ಬೇಕು? ನಾನು ಆ ಕಡೆ ಕಳಿಸ್ಬೇಕು, ಹೌದಲ್ಲ? ಸೊ 625 = 48 + x. ಆ ಕಡೆ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು ನಾವು? ಅದನ್ನು 20 ಮಾಡ್ಬೇಕಂದ್ರೆ 48 ಈ ಕಡೆ ಕಳಿಸ್ಬೇಕು. 48ಗೆ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಈ ಕಡೆ ಬಂದರೆ ಏನಾಗುತ್ತೆ? ಅದು -48 ಆಗುತ್ತೆ. ವೆರಿ ಗುಡ್. ದಟ್ ಈಸ್ ಈಕ್ವಲ್ ಟು x. 20 ಆಯಿತು. x 20 ಆದ ತಕ್ಷಣ ಏನು ಸಿಗುತ್ತೆ? x ಅಲ್ಲ, ಒಂದು ಲೆಕ್ಕ ಸಿಗುತ್ತೆ. ಆ ಲೆಕ್ಕನ ಬಿಡಿಸಿದ್ರೆ ಉತ್ತರ ಸಿಗುತ್ತೆ. ಸೊ 625ರಲ್ಲಿ 48ನ್ನು ಕಳಿಬೇಕು ಮಕ್ಕಳು. ಎಷ್ಟಾಗುತ್ತೆ? 5ರಲ್ಲಿ 8 ಹೋಗಲ್ಲ. ಹೌದು. 15ರಲ್ಲಿ 8 ಹೋದರೆ 7, 1ರಲ್ಲಿ 4 ಹೋಗಲ್ಲ. 11ರಲ್ಲಿ 4 ಹೋದರೆ ಮಕ್ಕಳು 7, 5ಕ್ಕೆ 5. 577 is equal to x, or you can also say x is equal to 577. Correct ಇದೆ? Option A. ಸೊ ತರಗತಿಯಲ್ಲಿ ಈ ಥರ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ, ನೆನಪಿದೆಯಾ? ಗಡಿಬಿಡಿ ಎಲ್ಲ ಮಾಡಿದ್ವಿಲ್ವಾ? ರೈಟ್. ಮುಂದಿನ ಪ್ರಶ್ನೆ ಬರ್ತಿದ್ದೀರಾ? ಯು ಸ್ಟಿಲ್ ನೋಟಿಂಗ್ ಇಟ್ ಡೌನ್? ಸಂಭ್ರಮ ಆಗಿದೆಯಾ? ಗುಡ್. ಆಲ್ ರೈಟ್. ಮುಂದಿನ ಪ್ರಶ್ನೆ.
3 ಜನ ಗೆಳೆಯರು ಗಣಿತದ ಪರೀಕ್ಷೆಯಲ್ಲಿ ಒಟ್ಟು 310 ಅಂಕಗಳನ್ನು ಪಡೆದಿದ್ದಾರೆ. ಎಷ್ಟು ಜನ ಅಲ್ಲ ಎಷ್ಟು ಜನ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಪ್ರಶ್ನೆ ಯಾವ ಥರ ಎಷ್ಟು ಚೆನ್ನಾಗಿದೆ ನೋಡ್ರಿ. ಎಷ್ಟು ಜನ ಸೇರಿ 310 ತೆಗೆದಿದ್ದಾರೆ? 3 ಜನ. ಯಾರ್ಯಾರು ಅವರು? ಒಬ್ಬ, ಇನ್ನೊಬ್ಬ, ಮತ್ತೊಬ್ಬ. ಇವ್ರು 3 ಜನ ಸೇರಿ 310 ತೆಗೆದಿದ್ದಾರೆ. ಕರೆಕ್ಟ್? ನನಗೆ ಆನ್ಸರ್ ಬೇಡ. ಐ ವಾಂಟ್ ಟು ಡಿಸ್ಕಸ್ ದಿ ಕ್ವೆಶನ್ಸ್ ವಿತ್ ಯು. ಸೊ 3 ಜನ ಸೇರಿ 120 ತೆಗೆದಿದ್ದಾರೆ ಚಿರಾಗ್. ಓಕೆ, ಅದರಲ್ಲಿ ಮೊದಲ ಇಬ್ಬರು ಕ್ರಮವಾಗಿ 95 ಮತ್ತು 88 ಅಂಕಗಳನ್ನು ಪಡೆದಿದ್ದಾರೆ. 95 ಮತ್ತು 85 ಅಂಕಗಳನ್ನು ಪಡೆದಿದ್ದಾರೆ. ಇವರೆಷ್ಟು ಪಡೆದಿದ್ದಾರೆ? 95. ಇವರೆಷ್ಟು ಪಡೆದಿದ್ದಾರೆ? 88. ಹಾಗಾದರೆ 3ನೇ ಗೆಳೆಯನ ಅಂಕ ಎಷ್ಟು? ಗೊತ್ತಿಲ್ಲ. 3ನೇ ಒಂದು ಗೊತ್ತಿಲ್ಲ. ಏನಂತ ಹೇಳೋಣ ಅದನ್ನು? ಎಕ್ಸ್ ಅಂತ ಹೇಳೋಣ. ಏನಂತ ಹೇಳೋಣ? ಎಕ್ಸ್ ಅಂತ ಕರೆಯೋಣ ಅಥವಾ ವೈ ಅಂತ ಕರೀರಿ, ಏನಾರ ಕರೀರಿ. ಓಕೆ ಫೈನ್. ನೀವು ಮಾಡ್ದಂಗೆ ಬರ್ತೀವಿ ನೋಡ್ರಿ ನಾವು ಈಗ. ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ನಿಮ್ಮದು ಲೆಕ್ಕ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಚಿನ್ಮಯ್ ಪ್ಲಸ್ ಏನಾಗ್ತಾರೆ ಇವರು? ಫ್ರೆಂಡ್ಸ್ ಅಂದಮೇಲೆ ಏನು ಮಾಡ್ಬೇಕು? ಅವ್ರನ್ನ ಕೂಡಿಸ್ಬೇಕು. ವೆರಿ ಗುಡ್. ಸೊ 95 ಪ್ಲಸ್ 88 ಏನಾಗುತ್ತೆ ಚಿನ್ಮಯ್? 5 + 8 ಇಟ್ಸ್ ಗೋಯಿಂಗ್ ಟು ಬಿ 13. 1 goes as carry over. 10 + 8 ಇಟ್ಸ್ ಗೋಯಿಂಗ್ ಟು ಬಿ 18. 183 ಪ್ಲಸ್ ಎಕ್ಸ್ ದ್ಯಾಟ್ ಈಸ್ ಈಕ್ವಲ್ ಟು 310. ಓಕೆ, ಈಗ ಈ ಇಂಗ್ಲೀಷ್ ಅಕ್ಷರ ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಅದನ್ನು 20 ಮಾಡ್ಬೇಕು. 20 ಮಾಡ್ಬೇಕಂದ್ರೆ ಇವ್ರನ್ನ ಎಲ್ಲಿ ಕಳಿಸ್ಬೇಕು? ಆ ಕಡೆ ಕಳಿಸ್ಬೇಕು. ಸೊ 183 ಈಸ್ ಈಕ್ವಲ್ ಟು 310 ಮೈನಸ್ ಎಕ್ಸ್. ಓಕೆ 20 ಮಾಡಬೇಕು ಅಂದರೆ ಎಕ್ಸ್ ಹೋಗಬಾರ್ದು. ಯಾರು ಹೋಗಬೇಕು? 183 ಹೋಗ್ಬೇಕು. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಸೊ ಎಕ್ಸ್ ಈಸ್ ಈಕ್ವಲ್ ಟು 310 ಮೈನಸ್ 180. 310ರಲ್ಲಿ 180 ಹೋಗಬೇಕು. ಬರಲಿಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಿ ಮಕ್ಕಳೇ. ನನಗೂ ಬರ್ತಾ ಇಲ್ಲ, ನಾನು ಕಚ್ಚಾ ಕೆಲಸ ಮಾಡ್ತೀನಿ ನಿಮ್ಮ ಜೊತೆಗೆ. ಸೊ 11ರಲ್ಲಿ 8 ಹೋದರೆ 3, 2ರಲ್ಲಿ 1 ಹೋದರೆ 1. ಸೊ ಎಕ್ಸ್ ಈಸ್ ಈಕ್ವಲ್ ಟು 183. ಓಕೆ, 80 ಬರೀಬಾರ್ದು. ಏನು ಬರೀಬೇಕಿಲ್ಲಿ? ಸೊ ಇಲ್ಲೇನು ಕಳಿಬೇಕು? ಹೌದಿಲ್ರಿ? ಸೊ ಇದು 0 ಆಗುತ್ತೆ, 10 ಆಗುತ್ತೆ. 10ಲ್ಲಿ 3 ಹೋದರೆ 7 ಬರುತ್ತೆ. ಸೊ ಇದನ್ನು ಬಾರೋ ಮಾಡಿದ್ರೆ 10 ಆಗುತ್ತೆ. 10ಲ್ಲಿ 8 ಹೋದರೆ 2 ಬರುತ್ತೆ. 2ಲ್ಲಿ 1 ಹೋದರೆ 1 ಬರುತ್ತೆ. 127 ಬರುತ್ತೆ. ಕರೆಕ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉತ್ತರ ಕರೆಕ್ಟ್ ಇದೆ. ಏನು ಮಾಡ್ತೀರಿ? ನನಗಂತೂ ಬರ್ತಾ ವಯಸ್ಸಾಗ್ಬಿಡ್ತು, ನೆನಪಾಗಲ್ಲ, ಲೆಕ್ಕಗಳೆಲ್ಲ ಮರ್ತೋಗ್ತವೆ. ಸೊ ಬಟ್ ಇದನ್ನೇ ಮಾಡಿದಿರಲ್ವ ನೀವು ಇಲ್ಲಿಂದ ಮಾಡಿದ್ದೀರಿ. ಕೆಲವರು ಡೈರೆಕ್ಟ್ ಇಲ್ಲಿಂದನೇ ಬಂದಿದ್ದೀರಿ, ಹೌದಿಲ್ಲ? ಎಷ್ಟನ್ನು ಅವೆರಡನ್ನು ಕೂಡಿಸ್ಕೊಂಡ್ಬಿಟ್ಟು 310 ಕಳೆದಿದ್ದೀರಿ. ಐ ನೋ. ಈಗ ನಾವು ಮಾಡಿದ್ದು ಅದನ್ನೇ ತಾನೇ. ಇಲ್ಲಿ ಅವೆರಡನ್ನು ಕೂಡಿಸ್ಬಿಟ್ಟು 310 ಕಳೆದ್ವಿ. ಅದೇ ಮಾಡಿದ್ದು, ಅಳಿ ಅಲ್ಲ? ಯಾ, ಮೈನಸ್ ಪ್ಲಸ್. ಓಕೆ, ಯಾರ್ಯಾರಿದ್ದಾರೆ ಪ್ಲಸ್ಸು? ಓ ವೆರಿ ಗುಡ್. 35 ಮತ್ತು 38 ಅಪ್ಪ. 73 ಬರ್ತಾರೆ. ಸೊ -15 ಮತ್ತು -17 ಅವರೇನಾಗ್ತಾರೆ? ಹಲೋ -32 ಆಗ್ತಾರೆ, ರೈಟ್? ಸೊ ಪ್ಲಸ್ ಮೈನಸ್ ಯಾ 73 -32 73 -32 ಏನಾಗ್ತಾರೆ ಚಿನ್ಮಯ್? 3ಲ್ಲಿ 2 ಹೋದರೆ 1, 7ಲ್ಲಿ 3 ಹೋದರೆ 4. 41. ಆಪ್ಷನ್ ಬಿ. ಇದೆಂತ ಎಲ್ಲ ಹಿಂದೆ ಮುಂದೆ ಆಗಿದೆ ಆಪ್ಷನ್ಸು. ಬಟ್ 41 ಇಸ್ ದಿ ರೈಟ್ ಆನ್ಸರ್. ಕರೆಕ್ಟ್ ಇದೆಯಾ? 41 ಇಸ್ ದಿ ರೈಟ್ ಆನ್ಸರ್. ಕರೆಕ್ಟ್ ಇದೆಯಲ್ಲ? ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ನೆವರ್ ಮೈಂಡ್. ಬಟ್ 41 ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ನಾಯ್ಕುಡೆ, ಎನಿ ಪ್ರಾಬ್ಲಮ್? ಯಾಕೆ ಭಾಳ ಟೆನ್ಷನಲ್ಲದಿ ಆಗಿದೆಯಲ್ಲ? ಮೈನಸ್ ಹಾಕಿದ್ದೀರ ಅಲ್ಲಿ? ಓಕೆ, ಗುಡ್. 32ಕ್ಕೆ ಮೈನಸ್ ಹಾಕಬೇಕು. 32ಕ್ಕೆ ಮೈನಸ್ ಹಾಕಬೇಕಲ್ಲಿ, ಬಾಯಲ್ಲಿ ಬೆರಳಿಡದಂತೆ. ಆರಾಧ್ಯ. ಮುಂದಿನ ಪ್ರಶ್ನೆ. ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ 58 ಅಂತೆ. ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ 58 ಅಂತೆ. ಕರೆಕ್ಟ್ ಬರ್ತಿದ್ದೀನಾ? ಆದರೆ ತಾಯಿದೆಷ್ಟು ವಯಸ್ಸು? ತಾಯಿಯ ವಯಸ್ಸು 42. ತಾಯಿಯ ವಯಸ್ಸು 42 ವರ್ಷಗಳಾದರೆ ಮಗಳ ವಯಸ್ಸೆಷ್ಟು? ಎಕ್ಸ್. ವಾ, ಈಸಿ. ಎಸ್ ಆರ್ ನೋ? ಸೊ ಅಲ್ಲಿಗೆ ಎಕ್ಸಿಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಅದನ್ನು 20 ಮಾಡಬೇಕು. 20 ಮಾಡಿದ್ರೆ 42 ಆ ಕಡೆ ಹೋಗ್ತಾರೆ. ಸೊ 42ಗೆ ಯಾವ ಚಿಹ್ನೆ ಇದೆ?
ಪ್ಲಸ್ ಇದೆ, ಇಲ್ಲೋದ್ರೆ ಏನಾಗ್ತಾರೆ ಮೈನಸ್ ಆಗ್ತಾರೆ. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ? ಓ ಥ್ಯಾಂಕ್ ಯು ಸೋ ಮಚ್. 42. ಸೊ ಎಕ್ಸ್ ಈಸ್ ಈಕ್ವಲ್ ಟು 16. ಆಪ್ಷನ್ ಎ 16 ಇಸ್ ದಿ ರೈಟ್ ಆನ್ಸರ್. ಓಕೆ, ಮನಸ್ಸಲ್ಲೇ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಮೆಥಡ್ ಗೊತ್ತಿರ್ಬೇಕು. ಎಲ್ಲ ಲೆಕ್ಕಗಳು ನೋಡಿ, ಒಂದು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಈ ಥರ ಲೆಕ್ಕಗಳನ್ನು ನವೋದಯದಲ್ಲಿ ಕೊಡೋದೇ ಇಲ್ಲ. ನಾವಿನ್ನೂ ಬೇಸಿಕ್ಸ್ನೇ ಕಲಿತಾ ಇದ್ದೀವಿ. ನಿಮ್ಮ ಸ್ಕೂಲ್ಗಳಲ್ಲಿ ಏನು ಮಿನಿಮಮ್ ಕಲ್ತಿರ್ಬೇಕಲ್ಲ, ನೀವು 5ನೇ ತರಗತಿ ಮಟ್ಟ ತನಕ ಏನು ಕಲ್ತಿರ್ಬೇಕಲ್ಲ, ಅದನ್ನಷ್ಟೇ ಕಲಿತಾ ಇದ್ದೀವಿ. ಇದು ಯಾವುದೂ ನವೋದಯಕ್ಕೆ ಬರಲ್ಲ. ನಾವಿನ್ನೂ ವಾರ್ಮಪ್ ಆಗ್ತಾ ಇದ್ದೀವಿ ಅಷ್ಟೇ. ದೊಡ್ಡ ದೊಡ್ಡ ಲೆಕ್ಕಗಳಿಗೆ ಶುರು ಆಗ್ತಾ ಇದೆ. ಅಭಿ ಪಿಕ್ಚರ್ ಬಾಕಿ ಹೇ, ಸಿರ್ಫ್ ಟ್ರೇಲರ್ ಹೇ. ತಂದೆ ಮತ್ತು ಇಬ್ಬರು ಮಕ್ಕಳ ಒಟ್ಟು ವಯಸ್ಸು 88. ತಂದೆ ಮತ್ತು ಇನ್ನೂ ಇಬ್ಬರು ಮಕ್ಕಳಿದ್ದಾರೆ, ಅವರೆಲ್ಲರ ಒಟ್ಟು ವಯಸ್ಸು ಎಷ್ಟಂತೆ? 88. ಓಕೆ, ಮನು ಮತ್ತು ಚಿರಾಗ್. ಮಕ್ಕಳ ವಯಸ್ಸುಗಳು ಕ್ರಮವಾಗಿ 12 ಮತ್ತು 15 ವರ್ಷಗಳಾಗಿವೆ. ಮಕ್ಕಳದೇನಿದೆ ಅಂತ ವಯಸ್ಸು? ಒಬ್ರದ್ದು 12 ಇದೆ ಅಂತೆ, ಇನ್ನೊಬ್ರದ್ದು 15 ಇದೆ ಅಂತೆ. ಹಾಗಾದರೆ ತಂದೆಯ ವಯಸ್ಸೆಷ್ಟು? ತಂದೆಯ ವಯಸ್ಸೆಷ್ಟು? ಎಕ್ಸ್. ನಮಗೆ ಗೊತ್ತಿಲ್ಲ. ಲೆಟ್ಸ್ ಕಾಲ್ ಇಟ್ ಆಸ್ ಎಕ್ಸ್. ವಿ ಡೋಂಟ್ ನೋ ದ ಫಾದರ್ಸ್ ಏಜ್. ದ ಟೋಟಲ್ ಏಜ್ ಆಫ್ ಅ ಫಾದರ್ ಆ್ಯಂಡ್ ಹಿಸ್ 2 children is 88 years. The age of the children are 12 and 15 years respectively. What is the father's age? Let us consider the father's age to be x. And when we add the age of their children, his children, then we get a sum of 88. This is how we represent the equation. ಸಮೀಕರಣವನ್ನು ಈ ಥರ ನಾವು ಬರಿತೀವಿ. ಅದಾದಮೇಲೆ ಎಕ್ಸ್ನ ಬೆಲೆ ಕಂಡುಹಿಡಿತೀವಿ, ರೈಟ್? ಒಂದು ನಿಮಿಷ, ಎಕ್ಸ್ ಜೊತೆಗೆ ಇಲ್ಲೊಂದು ಇದಾರಲ್ಲ, ಅಲ್ಲಿ ಚಿಕ್ಕ ಲೆಕ್ಕ ಇದೆ, ನಾನು ಬಿಡಿಸ್ಬಿಡೋಣ. 12 + 15 27 is equal to 88. ಎಕ್ಸಿಗೆ ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಅದನ್ನು ಒಂಟಿ ಮಾಡಬೇಕು. ಒಂಟಿ ಮಾಡಿದ್ರೆ 27 ಆ ಕಡೆ ಕಳಿಸಿದ್ರೆ ಏನು ಬರ್ತದೆ? 88 - 27, ರೈಟ್? ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಗೋಯಿಂಗ್ ಟು ಬಿ 61. ಕರೆಕ್ಟ್ ಇದೆ? 61. ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಮೋಹಿತ್ ಬರ್ತಿದ್ದೀರಾ? 61. ಆಲ್ ಗುಡ್? ಹಲೋ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಿರಾಗ್, ಆಲ್ ಗುಡ್? ಚಿನ್ಮಯ್, ಓಕೆ. ಆ್ಯಂಡ್ ಚಿಂತನಾ. ರವಿ ಈಸ್ ಅ ಫ್ರೂಟ್ ಮರ್ಚೆಂಟ್. ರವಿ ಒಬ್ಬ ಹಣ್ಣಿನ ವ್ಯಾಪಾರಿ. ಮುಂಜಾನೆ 35 kg ಸೇಬು ಹಣ್ಣುಗಳನ್ನು ಕೊಂಡು 28 kg ಮಾರಿದ. ಏನು ಮಾಡಬೇಕು? ಓ ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ 42 kg ಸೇಬಿನ ಹಣ್ಣುಗಳನ್ನು ಕೊಂಡು, ಥ್ಯಾಂಕ್ ಯು, 42, ಓಕೆ, 42, 35 kg ಮಾರಿದನು. ಆಲ್ ರೈಟ್, ಥ್ಯಾಂಕ್ ಯು. ಹಾಗಾದರೆ ಅವನ ಬಳಿ ಮಾರಾಟವಾಗದೆ ಉಳಿದ ಸೇಬಿನ ತೂಕವೆಷ್ಟು? ಈ ಲೆಕ್ಕದಲ್ಲಿ ಬಂದ ಉತ್ತರದಷ್ಟು. ಹೆಸರು ಕೊಂಡಿದ್ದೆಲ್ಲ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಮಾರಿದ್ದೆಲ್ಲ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ರವಿ ಈಸ್ ಅ ಫ್ರೂಟ್ ಮರ್ಚೆಂಟ್. ಇನ್ ದ ಮಾರ್ನಿಂಗ್ he bought 35 kg of apples and sold 28 kg. In the afternoon he bought 42 kg of apples and sold 35 kg. How much weight of fruit is left unsold with him? ಸೊ ಮೈನಸ್ ಏನಾಗ್ತಾರಪ್ಪ? ಮೈನಸ್ ಇವರೆಲ್ಲ ಫ್ರೆಂಡ್ಸ್ ಆಗ್ತಾರೆ, ಪ್ಲಸ್ ಫ್ರೆಂಡ್ಸ್ ಆಗ್ತಾರೆ, ಪ್ಲಸ್ಸು. ಸೊ 35 ಮತ್ತು 42 ಇವ್ರನ್ನ ಫ್ರೆಂಡ್ಸ್ ಮಾಡಿಬಿಟ್ರೆ 77 ಬರ್ತಾರೆ. -28 - 35 ಇವ್ರು ಏನಾಗ್ತಾರೆ? ಇವರು -63 ಆಗ್ತಾರೆ, ಕರೆಕ್ಟ್? ಸೊ 77ಅಲ್ಲಿ 63ನ ಮೈನಸ್ ಮಾಡಿಬಿಟ್ರೆ ನಮಗೆ 14 ಬರುತ್ತೆ. ಎಸ್ ಆರ್ ನೋ? ಸೊ 14 ಈಸ್ ದಿ ರೈಟ್ ಆನ್ಸರ್. 14 kg. ಆಪ್ಷನ್ ಎ ಇದಕ್ಕೆ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಹಾಗೆ ಸಲ 24 kgನ? ಅಲ್ಲ, ಆಪ್ಷನ್ ಬಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಇದು ಆಪ್ಷನ್ಸೇ ಹಿಂದೆ ಮುಂದೆ ಆಗಿದೆ. ಡೋಂಟ್ ವರಿ, ಐ ಆಮ್ ಸಾರಿ ಫಾರ್ ದಿಸ್ ಮಿಸ್ಇಂಟರ್ಪ್ರಿಟೇಷನ್. ಬಟ್ ಆಪ್ಷನ್ ಬಿ, ಇಲ್ಲೂ ಸಹ ಆಪ್ಷನ್ ಬಿನೇ ಇದೆ. ಇಲ್ಲ ತಪ್ಪೇನಾಗಿಲ್ಲ, ಸರಿ ಇದೆ. ಓಕೆ, ಮುಂದೆ ಹೋಗ್ಬೋದಾ ಮಕ್ಕಳೇ? ಸಂಭ್ರಮ್, ಇದರಲ್ಲಿ ಎಕ್ಸ್ನ ಬೆಲೆ ಏನು? ಬರೆದು ಬಿಡೋಣ ನೀಟಾಗಿ. 24 + 45 is equal to x + 52 ಮಕ್ಕಳೇ. x + 52 ಮಕ್ಕಳೇ, ಮೊದಲು ಈ ಕಡೆ ಇರೋ ಲೆಕ್ಕಗಳನ್ನು ಸ್ವಲ್ಪ ಸರಳೀಕರಿಸ್ಕೊಂಬಿಡೋಣ. ಏನಾಗ್ತದೆ? 69 ಆಗುತ್ತೆ. ಇದು ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಿ, ರಫ್ ವರ್ಕ್ ಮಾಡಬೇಕು. ಓಕೆ, 24 + 45, what do you get? You get 69. 4 + 5 is 9. 2 + 4 is 6. This is how you get 69.
So that is what I have written there directly. 24 plus 45, that gives me 69. And on the right hand side, what do I have? I have x plus 52. I will write it as it is. Now since x is having what symbol? It is having plus symbol. Since it is having plus symbol, we will try to single it out. ಅದನ್ನು ಒಂಟಿ ಮಾಡ್ತೇವೆ ನಾವು. ಒಂಟಿ ಮಾಡಿದ್ರೆ ಮೋಹಿತ್ ಏನಾಗ್ತದೆ 52 ಈ ಕಡೆ ಬರ್ತದೆ. So what do I get? 69 minus 52. That is going to give me the value of x. So if you can't subtract it directly, I can do it directly. This is going to be 17, right? The value of x is going to be 17. If you can't do it right directly, don't be a miser. Don't be a lazy person. Please make use of rough work. Okay? So let's do the rough work here. 69 minus 52. What am I going to get? 9 minus 2, this is going to be, boom, 7. 6 minus 5, boom, 17. So the answer for the question is option A, 17. Who? All good? 69ರಾಗ 52 ಹೋದ್ರೆ 17 ಬರ್ತೈತೆ ರೀ. ಚಲೋ ಆತ್ರಿ? ಹಾಂ, ಹಿಂಗೆ ಹೇಳ್ಬೇಕು ರೀ, ಬರೋಬರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದೇನ್ರಿ? ಕನ್ನಡದ ಕಂದಮಗಳ ತಂದೆ ತನ್ನ ಇಬ್ಬರು ಮಕ್ಕಳಿಗೆ ಖರ್ಚಿಗೆಂದು 854 ರೂಪಾಯಿಗಳನ್ನು ನೀಡಿದನು. ಆಹಾ, ನಮ್ಮ ತಂದೆನೂ ಕೊಟ್ಟುಬಿಟ್ಟಿದ್ರೇ ಅಲ್ರಿ? ಹೌದ್ರಿ? ಹಾಂ, ಮಕ್ಕಳೇ, ತಂದೆ ತಾಯಿ ಏನಾದರೂ ನಿಮಗೆ ದುಡ್ಡು ಕೊಟ್ರಪ್ಪ ಅಂದರೆ ಪಟ್ಟಂತ ಓಡೋಗಿ ಕುರ್ಕುರೆ ತಿನ್ನೋದು ಅಥವಾ ಈ ಜಂಕ್ ಫುಡ್ಗಳನ್ನು ತಿನ್ನೋದು ಇಂಥವು ಮಾಡೋ ಬದಲು ನೀವೇನು ಮಾಡಬೇಕು ಗೊತ್ತಾ? ಅದನ್ನು ಒಂದು ಕಡೆ ಕೂಡಿಡ್ಬೇಕು. ಅದನ್ನು ಇನ್ನೊಂದು ವಿಷಯ ಗೊತ್ತಾ? ನೀವು ನಿಮ್ಮ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು. ಗೊತ್ತಾ ನಿಮಗೆ? ಹಾಂ ಹಾಂ, ಕೆಲವ್ರದ್ದು ಇರುತ್ತೆ ಆಲ್ರೆಡಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು. ನೀವೀಗ ನೀವು ಬ್ಯಾಂಕಿಗೆ ಹೋಗಿ ಜಮಾ ಮಾಡ್ತಾ ಹೋಗ್ಬೋದು. ನೀವು ಇವಾಗಲಿಂದನೇ ಜಮಾ ಮಾಡ್ತಾ 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 ಹೋದರೆ ದೊಡ್ಡವರಾಗೋಷ್ಟೊತ್ತಿಗೆ ಅದು ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ, ಒಂದು ಕೋಟ್ಯಾಂತರ ರೂಪಾಯಿ ಸಿಕ್ಬಿಡುತ್ತೆ. ಸೊ ದುಡ್ಡನ್ನು ಏನಾದರೂ ನಿಮ್ಮ ಪೋಷಕರು ನಿಮ್ಮ ಕಡೆ ಕೊಟ್ರಪ್ಪ ಯಾವುದಾದ್ರೂ ಖರ್ಚಿಗೆ ಅಂತ ಅಂದರೆ, ಉಳೀತು ಅಂದರೆ ಅವ್ರಿಗೆ ವಾಪಸ್ ಕೊಡ್ರಿ. ಇಲ್ಲ ನೀನೇ ಇಟ್ಕೊ ಅಂತ ಏನಾದ್ರು ಆ ಥರ ಅಂದ್ರಪ್ಪ ಅಂದರೆ ಖರ್ಚು ಆದಷ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಕೂಡಿಟ್ಕೊಳ್ಳಿ, ನಿಮ್ಮ ಕಷ್ಟದ ಕಾಲಕ್ಕೆ ಅದು ಬರ್ತದೆ. ಎಸ್, 6200 ರೂಪಾಯಿ. ವಾ ಆರಾಧ್ಯ, ಇರಲಿ. ಓಕೆ, ಎಲ್ಲರೂ ಶ್ರೀಮಂತರ ಇದ್ದೀರಿ? ಓಕೆ, ನಿಮ್ಮ ದುಡ್ಡು ನನಗೆ ಯಾರಿಗೂ ಬೇಡ. ಕೇಳಿ. ತಂದೆ ತನ್ನ ಇಬ್ಬರು ಮಕ್ಕಳಿಗೆ ಖರ್ಚಿಗೆಂದು 854 ರೂಪಾಯಿಗಳನ್ನು ನೀಡಿದನು. ಓಕೆ, ಮೊದಲ ಮಗನಿಗೆ 420 ರೂಪಾಯಿ ನೀಡಿದರೆ ಎರಡನೇ ಮಗನಿಗೆ ನೀಡಿದ ಹಣ ಎಷ್ಟು? ಗೊತ್ತಿಲ್ಲ. ಎಕ್ಸ್ ಹಣ ಕೊಟ್ಟಾನ ಗೊತ್ತಿಲ್ಲ. ಎರಡನೇ ಮಗನಿಗೆ ಎಷ್ಟು ರೊಕ್ಕ ಕೊಟ್ಟಾನ ಗೊತ್ತಿಲ್ಲ ನಮಗೆ. ವಿ ಡು ನಾಟ್ ನೋ ವಾಟ್ ಈಸ್ ದ ಅಮೌಂಟ್ ಗಿವನ್ ಟು ದ ಸೆಕೆಂಡ್ ಚೈಲ್ಡ್. ಹೌದಿಲ್ಲ? ದ ಸೆಕೆಂಡ್ ಸನ್ ಹೌ ಮಚ್ ಮನಿ ಡಿಡ್ ಹಿ ರಿಸೀವ್ ಫ್ರಮ್ ದ ಫಾದರ್? ವಿ ಡು ನಾಟ್ ನೋ. ಲೆಟ್ಸ್ ಕಾಲ್ ಇಟ್ ಆಸ್ ಎಕ್ಸ್. ಅದನ್ನು ಎಕ್ಸ್ ಅಂತ ಕರೆಯೋಣ. ಮೊದಲನೇ ಮಗನಿಗೆ 420 ರೂಪಾಯಿ ಕೊಟ್ಟಾರ. ಎರಡನೇ ಹುಡುಗಂಗೆ ಎಷ್ಟು ಕೊಟ್ಟಾರ? ಎಕ್ಸ್ ಕೊಟ್ಟಾರ. ಎರಡೂ ಸೇರಿ ಎಷ್ಟಾಗಬೇಕದು? 854 ರೂಪಾಯಿ ಆಗುತ್ತಿಲ್ಲ? ಎಸ್ ಆರ್ ನೋ? ಸೊ ಈ ಥರ ಬರೆಯೋದು ಬರಬೇಕು ಮಕ್ಕಳೇ ನಮಗೆ. ಓಕೆ ಅದಿತಿ, ಈ ಥರ ಬರೆಯೋಕ್ಕೆ ಬರಬೇಕು. ನಂತರ ಏನು ಮಾಡ್ತೀವಿ ನಾವು? ಎಕ್ಸ್ ಈಸ್ ಈಕ್ವಲ್ ಟು, ಇರಲಿಯಪ್ಪ, x is equal to 4 minus 0, it's going to be 4, 5 minus 2, it's going to be 3, 8 minus 4, that's going to be 4, 434. 434, option C is the right answer. So the second son got 434. ಕೆಲವೊಂದು ಸರಿ ಕ್ವೆಶನ್ ಯಾವ ಥರ ಬರುತ್ತೆ ಅಂದರೆ, ಮೊದಲ ಮಗನಿಗೆ ಹೆಚ್ಚು ಸಿಕ್ತಾ, ಎರಡನೇ ಮಗನಿಗೆ ಹೆಚ್ಚು ಸಿಕ್ತಾ? ಬಂದಿದೆಯಾ ಥರ ಪ್ರಶ್ನೆ? ಯಾರಿಗೆ ಹೆಚ್ಚು ಸಿಕ್ಕಿತು ಮತ್ತು ಎಷ್ಟು ಹೆಚ್ಚು ಸಿಕ್ಕಿತು ಆ ಥರ ಬರ್ತದೆ. ಈಗ ನೋಡಿ, ಮೊದಲನೇ ಮಗನಿಗೆ ಎಷ್ಟು ಸಿಕ್ಕಿದೆ? ಎರಡನೇ ಮಗನಿಗೆ ಎಷ್ಟು ಸಿಕ್ಕಿದೆ? ಯಾರು ಜಾಸ್ತಿ ಸಿಕ್ಕಿರೋದು? ಎಷ್ಟು ಜಾಸ್ತಿ? 14 ರೂಪಾಯಿ. ಎಷ್ಟು ಜಾಸ್ತಿ, ಎಷ್ಟು ಕಡಿಮೆ, ಎಷ್ಟು ಹೆಚ್ಚು, ಎಷ್ಟು ಕಡಿಮೆ, ಈ ಥರ ಬಂತಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಎಷ್ಟು ಜಾಸ್ತಿ, ಎಷ್ಟು ಕಡಿಮೆ, ಬೈ ವಾಟ್ ವ್ಯಾಲ್ಯೂ ಇಟ್ ಎಕ್ಸೀಡ್ಸ್, ಹೌ ಮಚ್ ಲೆಸ್ಸರ್, ಹೌ ಮಚ್ ಗ್ರೇಟರ್, ಈ ಥರ ಪ್ರಶ್ನೆ ಬಂತಂದರೆ ಯು ಶುಡ್ ಆಲ್ವೇಸ್ ಸಬ್ಟ್ರಾಕ್ಟ್. ನೋಡಿರಿ, ಎರಡನೇ ಹುಡುಗಂಗೆ 434 ಕೊಟ್ಟಾರ, ಮೊದಲನೇ ಹುಡುಗಂಗೆ 420 ಕೊಟ್ಟಿದ್ದಾರೆ. ಇಫ್ ಯು ಸಬ್ಟ್ರಾಕ್ಟ್ ಬೋತ್ ಆಫ್ ದೀಸ್, ಯು ಆರ್ ಗೋಯಿಂಗ್ ಟು ಗೆಟ್ ಹೌ ಮಚ್? 14. ಎಸ್ ಆರ್ ನೋ? ಇದನ್ನು ಕಳೆದ್ಬಿಟ್ರೆ 14 ಸಿಗ್ತದೆ, 14 ಸಿಗ್ತದೆ ನಮಗೆ. 14 ರೂಪಾಯಿ ಹೆಚ್ಚು ಕೊಟ್ಟಾರ ಎರಡನೇ ಹುಡುಗಂಗೆ. ಓಕೆ, ಈಗ ಮೊದಲನೇ ಹುಡುಗಂಗೆ ಬೇಜಾರಾಯ್ತು. ಓಕೆ, ಒಂದು ಡಜನ್ ಕಿತ್ತಳೆ ಹಣ್ಣುಗಳಲ್ಲಿ ಇಬ್ಬರು ಗೆಳೆಯರು ಕ್ರಮವಾಗಿ 4 ಮತ್ತು 5 ಹಣ್ಣುಗಳನ್ನು ತಿಂದರೆ
ಉಳಿದ ಹಣ್ಣುಗಳೆಷ್ಟು? ಓಹೋ, ಈ ಲೆಕ್ಕ ಮಾಡಲಿಕ್ಕೆ ಒಂದು ಡಜನ್ ಅಂದರೆ ಎಷ್ಟು ಅಂತ ಗೊತ್ತಿರಬೇಕು. ಒಂದು ಡಜನಲ್ಲಿ ಎಷ್ಟಿರ್ತವೆ? ಒಂದು ಡಜನಲ್ಲಿ ಎಷ್ಟಿರ್ತವೆ? 12. ಒಂದು ಡಜನ್ ಕಿತ್ತಳೆ ಹಣ್ಣು ಅಂದರೆ 12 ಕಿತ್ತಳೆ ಹಣ್ಣು ಇರ್ತದೆ. 12 ರೀ ಕಿತ್ತಳೆ ಹಣ್ಣು ಕಣ್ರಿ. ಅದೇಂಗೆ ರೀ ಬಾಳೆಹಣ್ಣು ಬಂತಲ್ಲಿ? ಇಲ್ಲಿ ಬಾಳೆಹಣ್ಣು ಇದೆಯಾ? ನಿಮಗೆ ಇಷ್ಟ ಅಂತ ಅದನ್ನು ಹೇಳೋದಲ್ರಿ. ಓಕೆ, ಒಂದು ಡಜನ್ ಕಿತ್ತಳೆ ಹಣ್ಣು ಅಂದರೆ 12 ಕಿತ್ತಳೆ ಹಣ್ಣು. ಅದರಲ್ಲಿ ಇಬ್ಬರು ಗೆಳೆಯರು ಕ್ರಮವಾಗಿ ಒಬ್ಬರು 4 ತಿಂತಾರ, ಇನ್ನೊಬ್ಬರು 5 ತಿಂತಾರ. ಹಾಗಾದರೆ ಉಳಿಯೋದೆಷ್ಟು? ಇದೇ ತಾನೇ ಲೆಕ್ಕ ಇರೋದು. ಮೈನಸ್. ಸೊ 4 + 5 9. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಇಡಬೇಕು, ಹೌದಿಲ್ರಿ? ಓಕೆ, 12ರಲ್ಲಿ 9 ಹೋದರೆ 3. ಸೊ ಉತ್ತರ 3 ಕರೆಕ್ಟ್ ಇದೆ ಮಕ್ಕಳೇ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟ್ ಇದೆ. ಅಮೃತ, ಆಲ್ ಗುಡ್. ದಿಗಂತ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಅರ್ಥ ಆಗಿದೆ ದಿಗಂತ್? ಇದು ಸುಲಭ ಇತ್ತಲ್ಲ ಮಕ್ಕಳು ಇದು ಪ್ರಶ್ನೆ? ವೆರಿ ಗುಡ್. ಮುಂದಿನ ಪ್ರಶ್ನೆ. ರಮೇಶನು ಬಜಾರ್ನಿಂದ 60 ಕುರ್ಚಿಗಳನ್ನು ಖರೀದಿ ಮಾಡಿದನು. ಎಷ್ಟು ಖರೀದಿ ಮಾಡಿದನು? 60 ಕುರ್ಚಿಗಳನ್ನು. ಅವುಗಳನ್ನು ಮನೆಗೆ ತರುವಷ್ಟರಲ್ಲಿ 9 ಕುರ್ಚಿಗಳು ಮುರಿದು ಹೋದವು. ವಾವ್, ನಿಮ್ಮವರೇ ಅದಾರೆ ಯಾರವರು? 9 ಕುರ್ಚಿ ಗಾಡಿಯಲ್ಲಿ ಹಾಕೊಂಬಂದಾರ. ಗಾಡಿ ಅಲ್ಲಾಡಿದೆ, ಡುಗ್ಗು 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 ಅಂತ ಓಡಾಡಿದೆ, ರೋಡ್ ಸರಿ ಇದ್ದಿಲ್ಲ, 9 ಕುರ್ಚಿ ಮುರಿದೋಗ್ಬಿಟ್ಟಿದೆ. ಮುರಿದೋಗಿದ್ದು ಏನು ಮಾಡ್ತೀವಿ ನಾವು? ಮೈನಸ್ ಮಾಡ್ತೀವಿಲ್ಲ. ಹಾಗಾದರೆ ಅವನ ಬಳಿ ಚೆನ್ನಾಗಿರುವ ಕುರ್ಚಿಗಳ ಸಂಖ್ಯೆ ಎಷ್ಟು? ಸೋ ಈಸಿ. ಅಯ್ಯೋ, ಏನು ಪ್ಲಸ್? ಓಕೆ, 51. ಆಪ್ಷನ್ ಎ. ಸೂಪರ್. ಯಾ ಸಾತ್ವಿಕ, ಯಾ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ. ಕಾವ್ಯಳ ಬ್ಯಾಂಕ್ ಖಾತೆಯಲ್ಲಿ 30,000 ರೂಪಾಯಿಗಳಿದೆ. ಮನೆಯ ಖರ್ಚಿಗೆಂದು 4,500 ರೂಪಾಯಿಗಳನ್ನು ಬಿಡಿಸಿದಳು. ಏನು ಮಾಡ್ಬೇಕು? ಅದನ್ನು ಮೈನಸ್ ಮಾಡಬೇಕು. 30,000 ರೂಪಾಯಿ ರೊಕ್ಕ ಇದೆ. ಮನೆ ಖರ್ಚಿಗಂತ 4,500 ರೂಪಾಯಿಗಳನ್ನು ಬಿಡಿಸಿದಳು. ನಂತರ 6,500 ರೂಪಾಯಿಗಳನ್ನು ಜಮಾ ಮಾಡ್ತಾಳೆ. ಜಮಾ ಮಾಡಿದಳು ಅಂದರೆ ಅರ್ಥ ಏನು? ವಾಪಸ್ಸು ಮತ್ತೆ ಅಕೌಂಟಿಗೆ ಹೋಗಿ ಅವರು ಹಾಕಿದರು ಅಂತ ಅರ್ಥ. 6,500 ರೂಪಾಯಿಗಳನ್ನು ಜಮಾ ಮಾಡ್ತಾಳೆ. ಈಗ ಅವಳ ಖಾತೆಯಲ್ಲಿರುವ ಹಣ ಎಷ್ಟು? ಈ ಲೆಕ್ಕ ಮಾಡಿ ಬಂದ ಉತ್ತರದಷ್ಟು, ರೈಟ್? ಸೊ ಮಾಡೋಣ ಮಕ್ಕಳೇ. ಪ್ಲಸ್ ಏನಾಗ್ತಾರೆ? ಇವರಿಗೆ ಪ್ಲಸ್ ಇದೆ, ಅವರಿಗೂ ಪ್ಲಸ್ ಇದೆ, ರೈಟ್? ಅಕ್ಷಯ್ 30,000 ಪ್ಲಸ್ 6,200 ಎಷ್ಟಾಗುತ್ತೆ ಒಟ್ಟು? 36,200, ರೈಟ್? ಈ 36,200ರಲ್ಲಿ 4,500 ಕಳಿಬೇಕು. 4,500ನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಮಾಡೋಣ. ಏನು ಬರ್ತದೆ? 0 5 ಹೋಗಲ್ಲ, 12 5 ಹೋದರೆ, 2 5 ಹೋಗಲ್ಲ, 12 5 ಹೋದರೆ 7, 5 4 ಹೋದರೆ 1, 3 3, 31,700 rupees. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಕಾವ್ಯ ಅವರ ಬ್ಯಾಂಕ್ ಖಾತೆಯಲ್ಲಿ ಒಟ್ಟಾರೆ ಎಷ್ಟು ರೂಪಾಯಿ ಇದೆ ಮಕ್ಕಳೇ? 31,700 ರೂಪಾಯಿಗಳು ಇವೆ. ಓಕೆ, ಗುಡ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಹಾಗೆ ಚಲೋ ಜಿ. ಇದರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಎಕ್ಸ್ ಏನಾಗುತ್ತೆ? ಚೆನ್ನಾಗಿದೆ ಅಲ್ಲ? ಹೌದು ರೀ. ಚೆಕ್ ಮಾಡೋಣ. ನೋಡಿ. ಪ್ಲಸ್ ಏನಾಗ್ತಾರೆ? ಈಗ ಈ ಸೇತುವೆ ಐತಲ್ರಿ, ಸೇತುವೆಯಿಂದ ಈ ಕಡೆ ಅಷ್ಟೇ ಮಾತಾಡೋಣ. ಪ್ಲಸ್ ಒಂದು ನಿಮಿಷ. ಸೇತುವೆಯಿಂದ ಈ ಕಡೆ ಮಾತಾಡೋಣ. ಓಕೆ, ಸೊ ಪ್ಲಸ್ ಇರೋರೆಲ್ಲ ಫ್ರೆಂಡ್ಸ್ ಆಗ್ತಾರೆ, ಹೌದಾ? ಕಚ್ಚಾ ಕೆಲಸ ಮಾಡಿಬಿಡ್ತೀನಿ. 75 + 23 ಏನು ಬರ್ತದೆ ರೀ? 98 ಬರ್ತದೆ ರೀ, ಹೌದಿಲ್ಲ ರೀ? ಸೊ ಇವರು ಮತ್ತು ಇವರಿಬ್ಬರು ಸೇರಿ ಏನು ಬರ್ತಾರೆ? 98 ಬರ್ತಾರೆ. ಮತ್ತು -42 ಬರುತ್ತೆ ಇಲ್ಲಿ. ಫ್ಯಾಂಟಾಸ್ಟಿಕ್. ಸೊ ವಾಟ್ ಡು ಐ ಗೆಟ್ ಹಿಯರ್? 68 - x. ಆಲ್ ರೈಟ್? ಯೆಸ್ ಆರ್ ನೋ? ಯಾ. ಓಕೆ, 98 - 42. 98 - 42. ಸೊ ಇದೇನಾಗ್ತದೆ? 56. ವೆರಿ ಗುಡ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೇನು ಬರ್ತದೆ? 56 = 68 - x. ಗಡಿಬಿಡಿ. ಈಗ ಸರಳ ಆಯ್ತಲ್ಲ ಈಗ ನೋಡೋಕ್ಕೆ. ಸೊ ಈಗ ಎಕ್ಸಿಗೆ ಮೈನಸ್ ಇರಬೇಕಾ ಪ್ಲಸ್ ಇರಬೇಕಾ? ಪ್ಲಸ್ ಇಲ್ಲ, ಅಲ್ಲಿ ಮೈನಸ್ ಇದೆ. ಪ್ಲಸ್ ಮಾಡ್ಕೊಬೇಕಂದ್ರೆ ಏನು ಮಾಡ್ಬೇಕು? ಅವ್ರನ್ನ ಈ ಕಡೆ ತರಬೇಕು. ಸೊ ಈ ಕಡೆ ತಂದರೆ 56 + x = 68. ಪ್ಲಸ್ ಆದಮೇಲೆ ಏನು ಮಾಡ್ಬೇಕು? ಅದನ್ನು
1T ಮಾಡಬೇಕು. 1T ಮಾಡಬೇಕಂದ್ರೆ 56 ಆ ಕಡೆ ಹೋಗಬೇಕು. ಏನಾಗುತ್ತೆ ಅವಾಗ? 68 ಪ್ಲಸ್ 50, ಓ ಐಮ್ ಸಾರಿ, ಪ್ಲಸ್ ಬರಲ್ಲ, -56 ಬರ್ತಾರೆ, -56. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ ಅವಾಗ? 8 - 6 2 12 ಬರುತ್ತೆ ರೀ. ಎಸ್ ಆರ್ ನೋ? ಆಪ್ಷನ್ ಡಿ. ಇದಕ್ಕೂ ಶಾರ್ಟ್ಕಟ್ ಮೆಥಡಲ್ಲಿ ಮಾಡೋಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಇದಕ್ಕೂ ಫಾಸ್ಟಾಗಿ ಮಾಡ್ಬೋದು. ಬಟ್ ನಾವಿನ್ನೂ ಈಗ ತಾನೇ ಶುರು ಮಾಡಿದ್ದೀವಿ ಕಲೀಲಿಕ್ಕೆ ಭಾಳಷ್ಟು ವಿಷಯಗಳನ್ನು. ಈಗಲೇ ಆ ಶಾರ್ಟ್ಕಟ್ಟಿಗೆ ಹೋಗಲ್ಲ, ಹೋಗ್ತೀರಾ. ನೀವೇ ನನಗಿಂತ ಜೋರಾಗಿ ಹೋಗ್ತೀರಿ. 12 ಇದೆಯಾ ಆನ್ಸರು? ಏಳಿದೆಯಾ? ಓಕೆ, ನನ್ನ ಆಪ್ಷನ್ಸ್ ತಪ್ಪಾಗಿದೆ ಮಕ್ಕಳೇ. ಬಟ್ ಆನ್ಸರ್ 12 ಕರೆಕ್ಟ್ ಇದೆಯಾ? ನಿಮ್ಮ ಆನ್ಸರ್ 12 ಕರೆಕ್ಟ್ ಇದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಎಲ್ಲಿ ಡಿ ಕರೆಕ್ಟ್ ಇದೆ? ಓಕೆ, ನಾನು ನೋಡ್ಬೋದಾ ಪ್ರಶ್ನೆ ಪತ್ರಿಕೆ? ಥ್ಯಾಂಕ್ ಯು. ಒಂದು ನಿಮಿಷ. ಓ ಭಗಮ್ಮ, ನಾನು ನಿಮ್ದು ನೋಡ್ಬೋದಾ? ನಿಮ್ಮದು ಬೇಡ. ಭಗಮ್ಮ ನೋಡ್ಬೋದಾ ನಾನು? ಥ್ಯಾಂಕ್ ಯು ಸೊ ಮಚ್. ಇಲ್ಲ ಕಂದ, ನಾವು ನೋಡ್ತಿರುವ ಲೆಕ್ಕದ ಸಂಖ್ಯೆ 15. ನಿಮ್ಮಲ್ಲಿ ಎ ಬಂದಿದೆ, ಕರೆಕ್ಟ್ ಇದೆ, ಎಲ್ಲದೂ ಸೇಮ್ ಇದೆ, ಡೋಂಟ್ ವರಿ. ನನ್ನಲ್ಲಿ ಡಿ ಅಂತ ಬಂದಿದೆ, ಡಸಂಟ್ ಮ್ಯಾಟರ್. ಆನ್ಸರ್ ಕರೆಕ್ಟ್ ಇದೆಯಾ? 12. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಟೈಮ್ ಈ ಥರ ಮಿಸ್ಟೇಕ್ ಆಗ್ದಂಗೆ ನಾನು ನೋಡ್ಕೊಂಬರ್ತೀನಿ, ಆಯಿತಾ? ಡೋಂಟ್ ವರಿ. ಓಕೆ, ಇದನ್ನು ಹೇಗೆ ಮಾಡ್ತೀರಿ? ಪ್ಲಸ್ ರೈಟ್. ಸೊ 4326, 3412. So what do we get? 6 + 2, it's going to be 8. 2 + 1, it's going to be 3. 3 + 4, it's going to be 7. 4 + 3, it's going to be 7 again. 7738. ಸೊ ಮೈನಸ್ನ ಅವನು ಸಹ ಜೊತೆಗೆ ತರಬೇಕಾಗ್ತದೆ ಮಕ್ಕಳೇ. 1824. So together this is going to be 93. ಕರೆಕ್ಟ್ ಇದೆಯಾ ಮಕ್ಕಳೇ? ಸೊ ಇದರಲ್ಲಿ ಇದನ್ನು ಕಳಿಬೇಕಲ್ವೇ? ಹೌದಲ್ವಾ? ಸೊ ಮಾಡೋಣ. 7738 minus 3969. So let's do the subtraction. 18 minus 9, it's going to be 9. 2 minus 6 can't happen. 12 minus 6, it's going to be 6. 6 minus 9 can't happen. So you have to borrow. When I borrow, I should not make any mistakes. 16 minus 9, this is going to be 7. 6 minus 3, this is going to be 3. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಹಾಂ, ಮೈನಸ್ ಹೆಂಗ್ರಿ ಬಂತು? ಎಲ್ಲ ಹ್ಞೂ ಅಂದ್ಬಿಡ್ತಾರೆ. ಹಾಂ, ನೋಡುತ್ತೆ ಅಂದದ್ದು ನೀವು, ಹಂಗ ಅನ್ಬೇಡ್ರಿ. ನನ್ನ ಮುಖ ನೋಡಿ ಹೇಳಿದ್ರಿ ಎಸ್ ಸರ್ ನೀವು ಮಾಡಿದ್ದೆಲ್ಲ ಕರೆಕ್ಟ್ ಸರ್. ಹಾಂ, ನೀವು ತಪ್ಪು ಮಾಡಿದ್ದು ಕರೆಕ್ಟ್ ಸರ್. ನಾನು ಮೈನಸ್ ಹಾಕಿದ್ದೆ, ನೀವು ಗಮನಿಸ್ಲಿಲ್ಲ ಅಲ್ಲಿ. ಇಲ್ಲೊಂದು ಮೈನಸ್ ಹಾಕಿ ಹೇಳಿದೆ ನಾನು. ಎಸ್ ಸರ್ ದೀಕ್ಷಾ ಮೇಡಮ್, ಎಸ್ ಸರ್. ಆಲ್ ರೈಟ್, ಎಲ್ಲಾದರೂ ತಪ್ಪಾಗಿದ್ದರೆ ಸರಿ ಮಾಡ್ಕೊಂಬಿಡಿ. ಮುಂದಿನ ಪ್ರಶ್ನೆ. Anand has 52,468 rupees. Vinay has this much rupees. Who has more money and how much? ಆನಂದ್ ಬಳಿ ಇಷ್ಟು ರೂಪಾಯಿ ಐತ್ರಿ, 52,468 ರೂಪಾಯಿ. ಶ್ರೇಯಸ್. ವಿನಯ್ ಬಳಿ 63,584 ರೂಪಾಯಿಗಳಿವೆ. ಯಾರ ಬಳಿ ಹೆಚ್ಚು ಹಣ ಇದೆ ಮತ್ತು ಎಷ್ಟು ಹೆಚ್ಚಿದೆ? ಫಸ್ಟ್ ಆಫ್ ಆಲ್ ಜಾಸ್ತಿ ಇರೋದು ಯಾರ ಹತ್ರ ನೋಡಿದ್ರೆ ಗೊತ್ತಾಗುತ್ತಿಲ್ಲ. 63,000 ಜಾಸ್ತಿನಾ? 52,000 ಜಾಸ್ತಿನಾ? 63,000 ಜಾಸ್ತಿ. ಹಾಗಾದ್ಮೇಲೆ ಯಾರ ಹತ್ರ ಇರೋದು? ವಿನಯ್ ಇದ್ದಾರೆ ಇಲ್ಲಿ? ಇಲ್ಲ. ವಿನಯ್ ಇದ್ದಾರೆ? ಅದಾರೆ. ವಿನಯ್ ಇದ್ದಾರೆ ಅಲ್ಲಿ? ಇಲ್ಲ. ವಿನಯ್ ಎಲ್ಲೆಲ್ಲಿಲ್ಲ ಅವರೆಲ್ಲ ಡಮಾರ್. ಎಷ್ಟು ಹೆಚ್ಚು ಎಷ್ಟು ಕಡಿಮೆ ಅಂದರೆ ಏನು ಮಾಡ್ಬೇಕು ನಾವಲ್ಲಿ? ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಲಾರ್ಜರ್ ನಂಬರ್ ಇಸ್ ವಾಟ್? 63,500. ಮಕ್ಕಳ ಇವೆಲ್ಲ ಕೀವರ್ಡ್ಸು, ಬೇಸಿಕ್ ಆಪರೇಷನಲ್ಲಿ ಬರುವ ಕೀವರ್ಡ್ಸು. ಓಕೆ. ಹೂ ಹ್ಯಾಸ್ ಮೋರ್ ಮನಿ, ಹೂ ಹ್ಯಾಸ್ ಲೆಸ್ ಮನಿ ಆ್ಯಂಡ್ ಹೌ ಮಚ್. ಯಾರ ಹತ್ರ ಎಷ್ಟು ಹೆಚ್ಚು ಎಷ್ಟು ಕಡಿಮೆ, ಈ ಥರ ಶಬ್ದಗಳು ಬಂದ್ವಂದರೆ ನಾವಲ್ಲಿ ಮೈನಸ್ ಮಾಡಬೇಕು. ನೆನಪಿರಬೇಕಿದು, ನಾವಲ್ಲಿ ಮೈನಸ್ ಮಾಡಬೇಕು, ಬಾಯಲ್ಲಿ ಪೆನ್ನನ್ನು ಇಡಬಾರ್ದು. ಓಕೆ. ಸೊ 52,468. Let us subtract it. So how much do you get? 14 minus 8, this is going to be, hello, 6. 7 minus 6, it's going to be 1. 5 minus 4, 1. 3 minus 2, 6 minus 5. Okay. 11,116 option C.
ಕರೆಕ್ಟ್ ಇದೆಯಾ? ಸೂಪರ್ಬ್, ಕರೆಕ್ಟ್ ಇದೆ ಮಕ್ಕಳೇ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನಿಗೆ ಹೋಗ್ಬೋದಾ? ನೋನಾ? ಯಾರದು ನೋ ಅಂಥದ್ದು? ಭಾಗ್ಯಶ್ರೀನಾ ಅಂಥದ್ದು? ಗೋದಾಮಿನಲ್ಲಿ 85,000 ಚೀಲ ಗೋಧಿ ಇದೆ. ಕ್ರಮವಾಗಿ ಬೆಳಿಗ್ಗೆ 22,000 ಗೋಧಿ ಚೀಲಗಳು ಮತ್ತು ಸಂಜೆ 34,500 ಗೋಧಿ ಚೀಲಗಳು ಬೇರೆಡೆಗೆ ಸಾಗಿಸಲಾಯಿತು. ತೊಗೊಂಬಿಟ್ಟು ಬೇರೆ ಕಡೆ ಕಳಿಸ್ತೀವಿ, ಏನು ಮಾಡ್ಬೇಕು ನಾವು ಅದನ್ನು? ಹಲೋ, ಮೈನಸ್. ಹಾಗಾದರೆ ಗೋದಾಮಿನಲ್ಲಿ ಉಳಿದಿರುವ ಗೋಧಿ ಚೀಲಗಳ ಸಂಖ್ಯೆ ಎಷ್ಟು? ಆ್ಯಡ್ ಮಾಡಿ ಅದ್ರಾಗ ಸಬ್ಟ್ರಾಕ್ಟ್ ಮಾಡಿದ್ದು ಕರೆಕ್ಟ್ ಹೇಳ್ತೇನೆ ನಾನು ಅದನ್ನು. ಅದು ಕರೆಕ್ಟೇ, ಅದು ಆ ಮೆಚುರಿಟಿ ಬರ್ತದೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ. ಇದ್ರಾಗ 22,000 ಕಳಿಬೇಕು. ಮತ್ತು ಸಂಜೆನೂ ಎಷ್ಟು ತೊಗೊಂಡೋಗ್ತಾರೆ? 34,500. ಇವ್ರೂ ಸಹ ಏನು ಮಾಡ್ಬೇಕು ನಾವು? ಸಬ್ಟ್ರಾಕ್ಟ್ ಮಾಡಬೇಕು. ಚಿರಾಗ್ ನಿನ್ನ ಮೆಥಡ್ ಕರೆಕ್ಟ್ ಇದೆ. ನಾವು ಅದನ್ನೇ ಮಾಡ್ತಾಯಿದ್ದೀವಿ ಚಿಗರಾಗಿಲ್ಲೂ ಸಹ. ಸೊ ಅಲ್ಲಿ ಮೈನಸ್ ಏನಾಗ್ತಾರೆ ಅವರು? ಮೈನಸ್ ಏನಾಗ್ತಾರೆ ರೀ? ಹಾಂ, ಮತ್ತು ಫ್ರೆಂಡ್ಸ್ ಮಾಡೋ ಬರ್ರಿ ಅವ್ರನ್ನ. ಫ್ರೆಂಡ್ಸ್ ಆದ್ರೆ ಏನಾಗ್ತಾರೆ? ಫ್ರೆಂಡ್ಸ್ ಆದ್ರೆ ಏನು ಮಾಡ್ತಾರೆ? ಹರಟೆ ಹೊಡಿತಾರೆ, ಕೂತ್ಕೊತಾರೆ, ಕೂಡ್ಕೊಂಡು ಹರಟೆ ಮಾಡ್ತಾರೆ, ಜಗಳ ಆಡ್ತಾರೆ ಒಂದೊಂದು ಸರಿ. ಬಟ್ ಎಲ್ಲ ಟೈಮ್ ಆಡೋಲ್ಲ, ಕ್ಷಮಿಸಿ. 0, 5, 6, 5 ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಇಡಬೇಕು. ಸೊ ಇದನ್ನೇ ಮಾಡಿದ್ದೀವಪ್ಪ ಚಿರಾಗ್, ಇವೆರಡನ್ನೂ ಕೂಡಿಸಿದ್ದೀವಿ, ಬಟ್ ಮೈನಸ್ ಇಟ್ಟಿದ್ದೀವಿ ನಾವು. ಆಮೇಲೆ ಇದನ್ನೇನು ಮಾಡ್ತೀರಿ? ಇದರಲ್ಲಿ ಕಳಿತೀರಿಲ್ಲ ಚಿರಾಗ್? ಹಾಂ, ಆಲ್ ರೈಟ್, ಸಬ್ಟ್ರಾಕ್ಟ್ ಮಾಡೋಣ. ಬಾರೋ ಮಾಡಬೇಕು. 10ಲ್ಲಿ 5 ಹೋದರೆ 5, 4ಲ್ಲಿ 6 ಹೋಗಲ್ಲ ಮಕ್ಕಳೇ, ಬಾರೋ ಮಾಡಬೇಕು. 14ಲ್ಲಿ 6 ಹೋದರೆ 8, 7ಲ್ಲಿ 5 ಹೋದರೆ 2. ವೆರಿ ವೆಲ್, 28,500 ಆಪ್ಷನ್ ಬಿ ಕರೆಕ್ಟು. ಬಟ್ ನನ್ನ ಸ್ವಲ್ಪ ಶಫಲ್ಡ್ ಆಗಿದೆ ಆಪ್ಷನ್ಸ್. ನಿಮ್ದ್ರಲ್ಲ 28,500 ನಿಮ್ಮಲ್ಲಿ ಏನಿದೆ? ಯಾವ ಆಪ್ಷನಲ್ಲಿದೆ? ಎಲ್ಲಿದೆಯಾ? ಸಾರಿ ಸರ್, ನಂದು ಆಪ್ಷನ್ ಶಫಲ್ ಆಗಿದೆ, ಸಾರಿ. ಬಟ್ ಆನ್ಸರ್ ಈಸ್ 28,500. ಈ ಮಿಸ್ಟೇಕ್ ನೆಕ್ಸ್ಟ್ ಕ್ಲಾಸಲ್ಲಿ ಆಗದಂತೆ ನಾನು ನೋಡ್ಕೊತೀನಿ. ಓಕೆ, ಐ ಆಮ್ ಸಾರಿ. ಎವ್ರಿ ಆಲ್ಟರ್ನೇಟ್ ಸ್ಲೈಡ್ ಯಾಕೆ ಸ್ವಲ್ಪ ಶಫಲ್ ಆಗಿದೆ. ನಾನು ನೋಡ್ತೀನಿ ಅದನ್ನು ಏನು ಪ್ರಾಬ್ಲಮ್ ಇದೆ ಅಂತ, ಕರೆಕ್ಷನ್ ಮಾಡ್ತೀನಿ ಇವತ್ತೇ. ಡೋಂಟ್ ವರಿ, ಐ ಆಮ್ ದೇರ್. ಮುಂದಿನ ಪ್ರಶ್ನೆ. ಓಕೆ, ಚರಣ್ ಬಳಿ 4,250 ಹಸುಗಳಿದ್ದವು. ಸಂತೆಯಲ್ಲಿ 1,800 ಹಸುಗಳನ್ನು ಮಾರಾಟ ಮಾಡಿದ್ರೆ ಏನು ಮಾಡಬೇಕು? ಮಾರಾಟ ಮಾಡಿ 1,240 ಹೊಸ ಹಸುಗಳನ್ನು ಖರೀದಿಸಿದರು. ಇದನ್ನೇನು ಮಾಡಬೇಕು? ಪ್ಲಸ್ ಅವನ ಬಳಿ ಇರುವ ಹಸುಗಳ ಸಂಖ್ಯೆ ಎಷ್ಟು? ಚರಣ್ ಹ್ಯಾಡ್ 4,250 cows. He sold 1,850 cows in the market. Sold ಅಂದರೆ we should subtract it. And purchased 1,240 new cows. Whatever he has purchased, we have to add them to his stock, right? So what is the number of cows he has now? So first ಅವ್ರ ಹತ್ರ 4,250 ಇತ್ತು, ಅದರಲ್ಲಿ 1,850 ಮಾರ್ತಾ ಇದ್ದಾರೆ, ಮತ್ತು 1,240 ಕೊಂಡ್ಕೊತಾ ಇದ್ದಾರೆ. ಸೊ ವಾಟ್ ಹ್ಯಾಪನ್ಸ್? ಪ್ಲಸ್ ಏನಾಗ್ತಾರೆ ರೀ? ಯಾ, 1,240. ಸೊ ಆ್ಯಡ್ ಮಾಡಬೇಕು. ವಾಟ್ ಡು ಐ ಗೆಟ್? ಐ ಗೋಯಿಂಗ್ ಟು ಗೆಟ್ 5,490. Now I have to subtract 1,850. All right. So what am I going to get? 9 plus 4, 13. 1 goes as carry over 7. 7,340. Am I correct? Correct ಇದೆಯಲ್ಲ? ದೊಡ್ಡ ಸಂಖ್ಯೆಗೆ ಪ್ಲಸ್ ಇದೆ, ಉತ್ತರಕ್ಕೆ ಏನು ಬರಬೇಕು? ಪ್ಲಸ್ ಬರಬೇಕು. ಅಥವಾ ದೊಡ್ಡ ಸಂಖ್ಯೆಗೆ ಏನೂ ಇಲ್ಲ ಅಂದರೆ ಉತ್ತರಕ್ಕೆ ಏನು ಇಡ್ಬೋದು? ಏನು ಹಿಡಿದೇ ಇದ್ರೂ ನಡೀತದೆ. ಝೀರೋ. ಆಪ್ಷನ್ ಡಿ. ಗುಡ್, ವೆರಿ ಗುಡ್, ವೆರಿ ಗುಡ್. ನಾಟ್ ಫಿನಿಶ್ ಯಾರ್. ವಿ ಸ್ಟಿಲ್ ಹ್ಯಾವ್ ಒನ್ ಮೋರ್ ಕ್ವೆಶನ್. ವಿ ಹ್ಯಾವ್ ಒನ್ ಲಾಸ್ಟ್ ಕ್ವೆಶನ್ ಹಿಯರ್. ಅಕ್ಷತಾ ಇಸ್ ಡೂಯಿಂಗ್ ಸಮಥಿಂಗ್ ಹಿಯರ್ ಇನ್ ದ ಸ್ಕೂಲ್. ಸಿ, ಅಕ್ಷತಾಳ ಶಾಲೆಯಲ್ಲಿ ಹಿಂದಿನ ವರ್ಷ 625 ಮಕ್ಕಳು ದಾಖಲಾಗಿದ್ದರು. ಈ ವರ್ಷ ಹೊಸದಾಗಿ ಅಡ್ಮಿಷನ್ ತೊಗೊಂಡಿದ್ದಾರೆ. ಯಾರು? ಎಷ್ಟು ಜನ? 184 ಮಕ್ಕಳು ಸೇರಿದ್ದಾರೆ. ಹಾಗೂ 295 ಮಕ್ಕಳು ಬೇರೆ ಕಡೆ ಟಿ ಸಿ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾದರೆ ಈ ವರ್ಷ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ ಎಷ್ಟು? ಹಿಂದಿನ ವರ್ಷ ಲಾಸ್ಟ್ ಇಯರು 625 ಜನ ಇದ್ದರು.
ಅದಕ್ಕೆ ಹೊಸದಾಗಿ 184 ಜನ ಬಂದರು, ಮತ್ತು 295 ಜನ ಟಿ ಸಿ ತೊಗೊಂಡೋದ್ರೂ ಇಲ್ಲ ಬೇರೆ ಕಡೆಗೆ. ಸೊ ಅದನ್ನು ಮೈನಸ್ ಮಾಡ್ಬೇಕು ನಾವು, ರೈಟ್? ಅವ್ನು ಚಿರಾಗ್ ನನ್ನ ಸ್ಟೆಪ್ಸ್ ಮಧ್ಯದಲ್ಲಿ ಯಾವಾಗಲೂ ಅಬ್ಸ್ಟ್ರಕ್ಟ್ ಮಾಡ್ತಾ ಇರ್ತಾನೆ. ನನ್ನ ವಾಕ್ಯ ಪೂರ್ತಿ ಮಾಡಲಿಕ್ಕೆ ಬಿಡೋದಿಲ್ಲ, ಮಧ್ಯದಲ್ಲಿ ಕೂಗ್ಬಿಡ್ತಾನೆ ಹರಾಜ್ ಕೂಗ್ದಂಗೆ. ನೀವು ತೊಗೊಳೋದಿಲ್ಲರಿ ಚಾನ್ಸ್, ಅವ್ರು ಯಾರಿಗೂ ಕೊಡಲ್ಲ ಅಂತಲ್ಲ, ನಿಮಗೂ ಓಪನ್ ಇರ್ತೈತಿ. ಬಟ್ ಅವನು ಮುಂಚೆನೇ ಹೇಳ್ಬಿಡ್ತಾನೆ, ಅದು ಒಂದು ಸ್ವಲ್ಪ ನಾಟ್ ಅ ಗುಡ್ ಹ್ಯಾಬಿಟ್. ಸೊ ಪ್ಲಸ್ ಏನಾಗ್ತಾರೆ ರೀ? ಮಾಡೋಣ ಬರ್ರಿ, ಮತ್ತು ಅವ್ರ ಜೊತೆಗೆ ಕೂಡಿಸ್ಬಿಡೋಣ. What am I going to get? 809. So 809 minus 295. So 9 minus 5, it's going to be 4. 0 minus 9 can't happen. You have to borrow. This is going to be 10 and this is going to be 7. 10 minus 9 is going to be 1. 7 minus 2 gives us 5. 514. La 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 la. Option A is the correct answer. All right. Easy ta? Huh? Easy ta? Okay. ಸೊ ಇದು ಈಸಿ ಕ್ಲಾಸ್ ಇತ್ತು, ಅದು ಈಸಿ ಪಾಠ ಇತ್ತು, ಹಾಗಾಗಿ ಈಸಿ ಇತ್ತು. ಐ ಹೋಪ್ ಕಲ್ತ್ರೆ ಎಲ್ಲದೂ ಈಸಿ, ಹೌದಾ ಇಲ್ಲ? ಎಸ್ ಆರ್ ನೋ? ಏನು ಕಲ್ತ್ರೆ ಎಲ್ಲ ಈಸಿ ಆಗುತ್ತೆ, ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಸೊ ನೀವು ಸಹ ನಿಮ್ಮ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ದೀರ ಅಂತ ಭಾವಿಸ್ತಿದ್ದೀನಿ. ಒಂದು ವೇಳೆ ಯಾರಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ನೀವು ಸ್ವಲ್ಪ ಡಿಮೋಟಿವೇಟ್ ಆಗಬೇಡಿ. ವಿ ಸ್ಟಿಲ್ ಹ್ಯಾವ್ ಲಾಟ್ ಮಚ್ ಆಫ್ ಟೈಮ್. ಪೃಥ್ವಿ ಕಲ್ಕೆರೆ ಶಬ್ದ ಮಾಡಬೇಡಿ. ನಮ್ಮ ಹತ್ರ ಭಾಳಷ್ಟು ಸಮಯ ಇದೆ, ಭಾಳಷ್ಟು ಕಲಿಬೋದು. ನಾನು ನಿಮ್ಮ ಜೊತೆಗಿದ್ದೀನಿ, ನೀವು ನಮ್ಮ ಜೊತೆಗಿರ್ರಿ. ಎಷ್ಟು ಹೇಳ್ತಾ ಇದ್ದೀನಿ, ತರಗತಿ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಬಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.